ನಾನು ಯಾವಾಗಲೂ ಗುರುಪ್ರಸಾದ್ ಬಗ್ಗೆ ಅನ್ಕೋತಾ ಇದ್ದೆ, ಇವ್ರ ಬೆಸ್ಟ್ ಇನ್ನೂ ಬರೋದಿದೆ ಅಂತ ನಾನು ಯಾವಾಗಲೂ ಅನ್ಕೋತಿದ್ದೆ. ಸೊ ಇಟ್ಸ್ ಓಕೆ. ಸೊ ಅದೇ ನಾನು ಯಾವಾಗಲೂ ಅನ್ಕೊಂಡಿದ್ದು. ಮಠ, ಎದ್ದೇಳು ಮಂಜುನಾಥ, ಡೈರೆಕ್ಟರ್ ಸ್ಪೆಷಲ್ಲು, ಎರಡನೇ ಸಲ, ರಂಗನಾಯಕ, ಇದೆಲ್ಲ ಒಂದಲ್ಲ ಇನ್ನೂ ಬೆಸ್ಟ್ ಬರೋದಿದೆ. ಯಾಕೆ ಹಂಗೆ ಅನಿಸ್ತಿತ್ತು ಅಂದರೆ, ದ ಕೈಂಡ್ ಆಫ್ ಕೃಷಿ ದಟ್ ಹಿ ಹ್ಯಾಸ್ ಡನ್ ಅಬೌಟ್ ಮೂವೀಸ್. ಅವ್ರ ಸಿನಿಮಾದ ಬಗ್ಗೆ ಅವ್ರು ಗೊತ್ತಿಲ್ಲದಿರೋ ವಿಚಾರಗಳೇ ಇಲ್ಲ. ಸ್ಕ್ರಿಪ್ಟ್ ಬಗ್ಗೆ, ಸ್ಕ್ರೀನ್ ಪ್ಲೇ ಬಗ್ಗೆ, ಹಾಡುಗಳ ಬಗ್ಗೆ, ಬೇರೆ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಎಷ್ಟೊಂದು ಸ್ಟಡಿ ಮಾಡಿದ್ರು ಅಂತಂದರೆ, ಅದರ ಪ್ರತಿಫಲ ಏನು, ಅದರ ಪ್ರತಿಫಲ ಬರೋದಿದೆ ಇನ್ನು ಅಂತ ನಾನು ಯಾವಾಗಲೂ ಅನ್ಕೋತಾ ಇದ್ದೆ. ಹಾಗಂತ ಅವ್ರು ಮಾಡಿರೋ ಸಿನಿಮಾಗಳು ಚೆನ್ನಾಗಿಲ್ವಾ ಅಂತಂದರೆ ಹಂಗಲ್ಲ, ಅದ್ಭುತವಾದ ಸಿನಿಮಾಗಳಿದೆ. ಕನ್ನಡ ಸಿನಿಮಾ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಪ್ರೇಟ್ ಚಾಪ್ಟರ್ ಖಂಡಿತ ಗುರುಪ್ರಸಾದ್ ಬಗ್ಗೆ ಬರೀಬೇಕಾಗತ್ತೆ. ಸೊ ಆ ಥರದ ಸಿನಿಮಾಗಳನ್ನ ಅವ್ರು ಕೊಟ್ಟಿದ್ದಾರೆ. ಯು ಕ್ಯಾನ್ ಹೇಟ್ ಹಿಮ್, ಯು ಕ್ಯಾನ್ ಲವ್ ಹಿಮ್, ಬಟ್ ಯು ಕ್ಯಾನಾಟ್ ಇಗ್ನೋರ್ ಹಿಮ್, ಯು ಕ್ಯಾನಾಟ್ ಇಗ್ನೋರ್ ಹಿಸ್ ಮೂವೀಸ್. ಆ ಥರ ಸಿನಿಮಾಗಳು ಗುರುಪ್ರಸಾದ್ ಅವ್ರು ಕೊಟ್ಟಿದ್ದಾರೆ. ಸೊ ನಾವು ETV ಇದ್ವಿ ಹೈದರಾಬಾದಲ್ಲಿ. ಮಠ ಇಲ್ಲಿ ರಿಲೀಸ್ ಆಗಿತ್ತು. ಇದ್ರ ಸುದ್ದಿ ಅಲ್ಲಿಗೆ ನಮಗೆ ತಲುಪಿ, ಹಾಡುಗಳೆಲ್ಲ ತಲುಪಿ, ನನ್ನ ಫ್ರೆಂಡ್ ಮಂಜುನಾಥ್ ಸಂಜು, ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ಆ ಹಾಡು, ಇವ್ರು ನಮ್ಮ ಅಶ್ವಥ್ ಅವ್ರು ಹಾಡಿರುವಂಥ ಹಾಡು ಕೇಳಿ ಎಷ್ಟು ಎಂಜಾಯ್ ಮಾಡಿದ್ವಿ. ಬಂದ ತಕ್ಷಣ ಸಿನಿಮಾ ನೋಡಿದ್ವಿ. ಆಮೇಲೆ ಅಂದರೆ ಇಲ್ಲಿ TV9 ಬಂದಮೇಲೆ ಆಮೇಲೆ ಬೇರೆ ಬೇರೆ ಸಿನಿಮಾಗಳು ನೋಡಿದ್ವಿ. ಎದ್ದೇಳು ಮಂಜುನಾಥ ಟೈಮಲ್ಲಿ ನಂಗೆ ತುಂಬ ಕ್ಲೋಸ್ ಆದರು. ಎದ್ದೇಳು ಮಂಜುನಾಥ ಯಾವ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ರು ಅದೇ ಹೋಟ್ಲಲ್ಲಿ ಕರ್ಕೊಂಡು ಹೋಗಿ ಗಾಂಧಿನಗರದಲ್ಲಿ ನಾವು ಶೂಟ್ ಮಾಡಿದ್ವಿ. ಜಗ್ಗೇಶ್ ಇವ್ರನ್ನೆಲ್ಲ ಒಂಥರ ಬೇರೆ ಥರ ಪ್ರಯತ್ನ ಮಾಡಿ. ಸೊ ಆ ಥರದ್ದೆಲ್ಲ ಆಗಿದೆ. ಅದಾದಮೇಲೆ ನನಗೆ ಪರ್ಸ್ನಲಿ ತುಂಬ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ರು ಗುರು. ನಮ್ಮ ಮನೆಗೆ ಬರ್ತಿದ್ರು, ಅವ್ರ ಮನೆಗೆ ನಾನು ಹೋಗ್ತಿದ್ದೆ, ತುಂಬ ಸಲ ಮೀಟ್ ಆಗ್ತಿದ್ವಿ. ಆಮೇಲೆ ಒಂದು ಪರ್ಟಿಕ್ಯುಲರ್ ನೈಟ್ ನೆನಪಿದೆ ನನಗೆ. ನಾನು KS ಸುರೇಶ್ ನಿರ್ಮಾಪಕರು, ಗುರುಪ್ರಸಾದ್ ಅವ್ರ ವೈಫು, ನನ್ನ ವೈಫು, ಸುರೇಶ್ ಅವ್ರ ವೈಫು ಎಲ್ಲರೂ ಸೇರಿಕೊಂಡು ಒಂದಿನ ಅವ್ರ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಒಂದು 3-4 ಗಂಟೆ ತನಕ ಮಾತಾಡಿದ್ವಿ. ಮಾತು ಎಷ್ಟು ಅದು ಅಂದರೆ ಅವ್ರ ಜೊತೆ ನಿಮ್ಗೆ ಗೊತ್ತು, ಅವ್ರ ಮಾತು ಎಂಥ ಅದ್ಭುತವಾದ ಮಾತುಗಳು, ಎಷ್ಟು ಚೆನ್ನಾಗಿ ಒಳನೋಟ, ಹಾಸ್ಯ ಎಲ್ಲವೂ ಇರುವಂಥ ಮಾತಾಗಿತ್ತದು. ಸೊ ಅದು ಸಿನಿಮಾದಲ್ಲಿ ಬಂದಿತ್ತು. ಬಟ್ ನನಗೆ ಒಂದ್ಸಲ ಗುರು ಕೇಳಿದೆ, ಗುರು ಸಾಕು ಗುರು, ಇದು ಬಿಟ್ಬಿಡಿ ನೀವು, ಒಂದು ಈ 10x10 ಬಿಟ್ಟು ಬೇರೆದು ಮಾಡಿ, ನಿಮ್ಮ ಹತ್ರ ಅದು ಇದೆ ಅಂತ ನಾನು ಹೇಳಿದ್ದೆ. ಅವಾಗ ಅವ್ರು ಅದೇನೇನೋ ಹೇಳಿದ್ರು, ಅವ್ರದ್ದೇ ಒಂದಷ್ಟು ಇದಿದ್ದು. ಆಮೇಲೆ ಮಧ್ಯದಲ್ಲಿ ಒಂದ್ಸಲ ನಾನು ಗುರು ಬನ್ನಿ ಪಾರ್ಟಿ ಮಾಡೋಣ ಅಂದಾಗ ಏನೋ ಹೇಳಿದ್ರು ಅಂದರೆ, ಇಲ್ಲ ಸರ್ ಅಂತಿದ್ರು ನನಗೆ ಅವರು, ಇಲ್ಲ ಸರ್ ನಾನು ಅಧ್ಯಾತ್ಮದ ಕಡೆ ವಾಲ್ತಾ ಇದ್ದೀನಿ ಅಂತ ಹೇಳಿದ್ರು. ಓ ಓಕೆ ಒಳ್ಳೇದಲ್ವಾ ಅಂತ ನಾನು ಬಿಟ್ಟೆ. ಆಮೇಲೆ ಮತ್ತೆ ಸಿಕ್ಕಾಗ ಮತ್ತೆ ಬದಲಾಗಿದ್ರು. ನಾನು ಕೇಳಿದೆ, ಯಾಕೆ ಗುರು ಹಿಂಗೆ ಚೇಂಜ್ ಆಗ್ಬಿಟ್ರಿ ಅಂದರೆ, ಸರ್ ಲೈಫನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು ಅಂತಂದ್ರು. ಸೊ ಕಂಪ್ಲೀಟ್ಲಿ ಮತ್ತೆ ಬದಲಾಗಿದ್ರು. ಆಮೇಲೆ ಅವರೊಂದು ಹೋಟ್ಲಲ್ಲಿ ಉಳ್ಕೊಂಡಾಗ ನಾನು ನನ್ನ ಗೌರಿ ಶಕ್ತಿ ಸ್ಟುಡಿಯೋಗೆ ಸೀರೀಸ್ ಆಫ್ ಇಂಟರ್ವ್ಯೂ ಮಾಡಿದ್ದೀನಿ. ಅದನ್ನೆಲ್ಲ ತುಂಬ ಜನ ನೋಡಿ ಇಷ್ಟಪಟ್ಟಿದ್ದಾರೆ. ಎಷ್ಟು ನಮ್ಮ ಚಾನಲಲ್ಲಿ ಎಷ್ಟು ಜನ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಇವ್ರು ತೀರ್ಕೊಂಡಾಗ ನಾನು ಕೋಲ್ಕತ್ತಾದಲ್ಲಿದ್ದೆ. ಅಂದರೆ ಹೌ ಕ್ಯಾನ್ ದಿಸ್ ಹ್ಯಾಪನ್, ಆಮೇಲೆ ಹೌ ಕ್ಯಾನ್ ಈ ಥರ ಮಾಡೋಕ್ಕೆ ಹೆಂಗೆ ಸಾಧ್ಯ ಈ ವ್ಯಕ್ತಿ, ಇಷ್ಟೆಲ್ಲ ನಿರೀಕ್ಷೆಗಳನ್ನ ಹುಟ್ಟಿಸಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ತಿಳ್ಕೊಂಡು ಇನ್ನೂ ಸಿನಿಮಾ ಕೊಡ್ತಾರೆ ಅಂತಂದಾಗ ಅನ್ಯಾಯ ಇದು. ಆ್ಯಕ್ಚುಲಿ ಅದು ಅವ್ರಿಗೂ ಮಾಡ್ಕೊಂಡ್ರೆ ಅನ್ಯಾಯ, ನಮಗೂ ಮಾಡ್ಕೊಂಡ್ರೆ ಅನ್ಯಾಯ, ಪ್ರೇಕ್ಷಕರಿಗೂ ಮಾಡಿರೋ ಅನ್ಯಾಯ ಇದು. ಈ ಥರ ಯಾರೂ ಮಾಡಬಾರ್ದು. ಸೊ ಅಷ್ಟೇ ಹೇಳಕ್ಕೆ ಸಾಧ್ಯ. ಇನ್ನೊಂದೇನಂತಂದರೆ, ನನಗೆ ಅನ್ನಿಸ್ತು, ಏನು ಗುರುಗೆ ನಾವೇ ಸಾಯಿಸ್ಬಿಟ್ವಾ ಅಂತ ಅನ್ನಿಸ್ತು ನನಗೆ ಕೆಲವೊಂದ್ಸಲ. ನಾವೇ ಅವ್ರನ್ನ ಅಟ್ಟಕ್ಕೆ ಏರಿಸ್ಬಿಟ್ವಾ, ಅವ್ರೇನು ಅಂಥ ದೊಡ್ಡ ಮೇಕರ್ ಆಗಿರಲಿಲ್ವಾ, ಯಾಕೆ ಆ ಥರ ರಂಗನಾಯಕ ಏನಾದರೂ ಸ್ವಲ್ಪ ಈ ಥರ ಆಗ್ಬಿಟ್ರೆ ಇವರು ಈ ಥರ ಮಾಡ್ಕೊಳ್ಳೋದ, ಈ ಥರದ್ದೆಲ್ಲ ನನಗೆ ಕೆಲವೊಂದ್ಸಲ ಅನ್ನಿಸ್ತು. ನನಗೆ ಈ ಸೆಲೆಬ್ರಿಟಿಗಳು, ಸ್ಟಾರ್ಗಳು, ದೊಡ್ಡ ಡೈರೆಕ್ಟರ್ಗಳೆಲ್ಲ ಪಕ್ಕದಲ್ಲಿ ಎಂಥವ್ರನ್ನ ಇಟ್ಕೋಬೇಕು ಅಂತಂದರೆ, ನಿಮ್ಮ ಸಿನಿಮಾ ಬಂದಾಗ ಆ ಸಿನಿಮಾ ಫಸ್ಟ್ ಶೋ ನೋಡಿ ಅವ್ನು ನಿಮಗೆ ಬಂದು ಡಬ್ಬ ಥರ ಮಾಡಿದೆ ಗುರು ನೀನು, ಗುರು ಅಂದರೆ ಈ ಗುರುಪ್ರಸಾದ್ ಅಲ್ಲ, ನಿಮಗೆ ಹೇಳುವಂಥ ತಾಕತ್ತು, ಫ್ರೀಡಮ್ಮು ಇರುವಂಥ ವ್ಯಕ್ತಿಗಳನ್ನ ನಮ್ಮ ಪಕ್ಕದಲ್ಲಿ ಇಟ್ಕೋಬೇಕು. ಅವಾಗ ನಾವು ಎಷ್ಟೇ ಮೇಲೆ ಹೋಗಲಿ ನಮ್ಮನ್ನು ಗ್ರೌಂಡಿಗೆ ನಿಲ್ಲಿಸುವಂಥ ಕೆಲಸವನ್ನು ನಮ್ಮ ಸ್ನೇಹಿತರು ಮಾಡಬೇಕು. ಹಾಗಂತ ಗುರುಗೆ ಯಾರು ಹೇಳಿಲ್ವಾ? ಖಂಡಿತ ಹೇಳಿದ್ದಾರೆ. ರಂಗನಾಯಕ ರಿಲೀಸ್ ಆದಾಗ ನಾನು ಒಂದು 20-30 ನಿಮಿಷ ಅದ್ರ ರಿವ್ಯೂ ಮಾಡಿದ್ದೀನಿ. ಅದನ್ನ ನೋಡಿ ಅವರು ಥ್ಯಾಂಕ್ಸ್ ಅಕ್ಕಿ ಸರ್, ಸಿಗೋಣ, ವಿಲ್ ಮೀಟ್ ಸೂನ್ ಅಂತ ಹೇಳಿದರು. ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ನನಗೆ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಅವರು ಹಾಗೆ ಮಾಡ್ಕೋಬಾರ್ದಾಗಿತ್ತು. ಬಟ್ ಎನಿವೆ ಇವತ್ತು ಖುಷಿ ಮೂಮೆಂಟ್ ಇದೆ, ಹೀಗಾಗಿ ನಾನು ಮತ್ತೆ ಅದನ್ನೇ ಹೇಳಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವ್ರ ಹತ್ರ ಆ ಥರದ ಒಂದು ಪ್ರತಿಭೆ ಇತ್ತು. ಗುರುಪ್ರಸಾದ್ ಥರ ಮತ್ತೆ ಬರಲ್ಲ, ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಸೊ ಇವತ್ತು ನಾನು
ಇವರು ರವಿ ದೀಕ್ಷಿತ್ ಸಿಗೋಕಿನ ಮುಂಚೆನೇ ನನಗೆ ಗುರುಪ್ರಸಾದ್ ಎಲ್ಲ ತೋರಿಸಿದ್ರು. ನಾನು ನೋಡಿ ನಂಗೆ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ಶಾಕಿಂಗ್. ಟ್ರೇಲರ್ ಇದೆ, ಟ್ರೇಲರ್ ಪ್ಲೇ ಮಾಡ್ತಾ ಇದ್ರೆ ನೀವು ರವಿ ಇವರೇ? ಇಲ್ಲ, ಆ ಟ್ರೇಲರ್ ನೋಡಿ ನೀವು ನಂಗೆ ಶಾಕ್, ಒಂಥರ ಎದೆಗೆ ಬಂದು ಹೊಡೆದ್ರೆ ಹೆಂಗಿರುತ್ತಲ್ಲ ಆ ಥರ, ಗುರು ಏನಿದು ಅನ್ನೋ ಥರ. ಓಹ್ ಆಯ್ತಲ್ವಾ, ನಿಮ್ಗೆ ಅನಿಸ್ತಲ್ವಾ ನಿಮಗೆ? ಅಂದ್ರೆ ನಾನು ಸಕ್ಸಸ್ಫುಲ್ ಆದೆ ಅನ್ನೋ ಥರ ಅವ್ರು ಹೇಳಿದ್ ನಂಗೆ ನೆನಪಿದೆ. ಸೊ ಎನಿವೆ, ನಗು ಶರ್ಮಾ ಮತ್ತು ಅವರು ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ. ಸುನಿ ಹೇಳ್ದಂಗೆ ನಗು ಮುಖದಲ್ಲಿ, ಅವ್ರ ಫ್ಯಾಮಿಲಿಯರ್ ಮುಖದಲ್ಲಿ ನಗು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆಮೇಲೆ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದೇನೆಂದರೆ, ಮಾಧ್ಯಮ ಮಿತ್ರರ ಜೊತೆಗೆ ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ರು. ಬಹುಶಃ ಅಷ್ಟು ಫ್ರೆಂಡ್ಲಿ ಯಾವ ನಿರ್ದೇಶಕರು ನಿರ್ಮಾಪಕರು ಇರಲಿಕ್ಕಿಲ್ಲ. ಅಷ್ಟು ಫ್ರೆಂಡ್ಲಿ ಅಂದರೆ ಅವ್ರು ಯಾವಾಗೂ ಬೇರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ಲಿಲ್ಲ. ಸೊ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ರು. ಬಹುಶಃ ಭಾಳಷ್ಟು ಜನ ಇಲ್ಲಿ ವರದಿಗಾರರಿಗೆ ಮತ್ತು ಛಾಯಾಗ್ರಾಹಕರಿಗೆಲ್ಲ ತುಂಬ ಫ್ರೆಂಡ್ ಆಗಿದ್ರು ಅಂತ ನಾನು ಅನ್ಕೋತೀನಿ. ಸೊ ನಾವು ಮಾಡಬೇಕಾಗಿರೋ ಕೆಲಸ ನಾನು ರವಿ ಅವ್ರಿಗೆ ಹೇಳಿದೆ, ಈ ಸಿನಿಮಾ ನಮ್ಮದು, ಈ ರಿಲೀಸ್ ಆಗೋ ತನಕ ನಾವು ನಿಂತ್ಕೊಂಡು, ನೀವು ಹೇಗೆ ನಿಂತ್ಕೋತೀರೋ ನಿಮ್ಮ ಜೊತೆಗೆ ನಾವು ನಿಂತ್ಕೊಂಡು ಥಿಯೇಟರ್ ತನಕ ನಿಮ್ಮ ಜೊತೆಗೆ ಬರ್ತೀವಿ ಅಂತ ನಾನು ಹೇಳಿದ್ದೀನಿ. ಅದೇ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಇದು ನಾವು ಸಣ್ಣ ಒಂದು ರವಿ ಗುರು ಅವರಿಗೆ ನಾವು ಸಲ್ಲಿಸಬಹುದಾದ ಒಂದು ಶ್ರದ್ಧಾಂಜಲಿ ಅಂತ ನನಗನ್ಸುತ್ತೆ. ಸಿನಿಮಾ ನೋಡಿ ಖುಷಿ ಆಗತ್ತೆ ಎಲ್ರಿಗೂ. ಹೊರಗಡೆ ಬಂದು ನಾವು ಇನ್ನೊಬ್ರಿಗೆ ಫೋನ್ ಮಾಡ್ತೀವಿ ಅಂತ ನನಗನ್ಸುತ್ತೆ. ಒಂದು ಸಕ್ಸಸ್ಫುಲ್ ಸಿನಿಮಾ ಆಗೋದು ಅವಾಗಲೇ. ಹೊರಗಡೆ ಬಂದು ಫೋನ್ ಮಾಡ್ಬೇಕು ಅನ್ಸಿದ್ರೆ ಅದು ಸಕ್ಸಸ್ಫುಲ್ ಸಿನಿಮಾ. ಆ ಥರ ಗುರುವಿನ ಎದ್ದೇಳು ಮಂಜುನಾಥ 2 ಆಗುತ್ತೆ ಅಂತ ಅನ್ಕೋತೀನಿ. ರವಿ ದೀಕ್ಷಿತ್ ಮತ್ತು ನಮ್ಮ ವಾಗೀಶ್ ಅವರು ಮತ್ತು ರಮೇಶ್ ಅವ್ರನ್ನ ಇವತ್ತೇ ಮೊದಲನೇ ಬಾರಿಗೆ ನಾನು ಸಿಗ್ತಾ ಇರೋದು. ಈ ಎಲ್ಲರ ತಂಡ ಒಂದು ಮುಂದೆ ನಿಂತ್ಕೊಂಡು ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಹೊರಟಿದೆ. ಅವ್ರು ಇಲ್ದಿರುವಂಥ ಅವ್ರ ಅಬ್ಸೆನ್ಸ್ ಟೈಮಲ್ಲಿ. ಸೊ ಅವ್ರ ಮೇಡಮ್ ಕೂಡ ಇಲ್ಲಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ಆಗಲಿ, ಸೂಪರ್ ಹಿಟ್ ಆಗಲಿ. ಗುರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ, ಇರಲಿ. ಧನ್ಯವಾದ. ಥ್ಯಾಂಕ್ ಯು.